ಎಲ್ಲ FA2 ಎಕ್ಸಾಮ್ಗೋಸ್ಕರ ಪ್ರಿಪ್ರೇಷನ್ ಮಾಡ್ತಿರುವಂಥ ಎಲ್ಲ 8ನೇ ತರಗತಿ 8th ವಿದ್ಯಾರ್ಥಿಗಳಿಗೆ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ತುಂಬ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ. FA1 ಅನ್ನೋದು ಕಂಪ್ಲೀಟ್ ಆಗಿದೆ, ಇನ್ನೊಂದು ಕೆಲವೇ ದಿನಗಳಲ್ಲಿ FA2 ಕೂಡ ಶುರುವಾಗ್ತಿದೆ. FA2ಗೆ ಸಂಬಂಧಪಟ್ಟಿದಂತೆ ಕ್ವಶನ್ ಪೇಪರ್ನ ಅಪ್ಲೋಡ್ ಮಾಡಿ ಅಂತ ತುಂಬ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋಲಿ 8ನೇ ತರಗತಿ FA2 ಎಕ್ಸಾಮ್ಗೆ ಸಂಬಂಧಪಟ್ಟಿದಂತೆ ಕನ್ನಡ ಕ್ವಶನ್ ಪೇಪರ್, ಪ್ರಥಮ ಭಾಷೆ ಕನ್ನಡ ಕ್ವಶನ್ ಪೇಪರ್ ಸಂಬಂಧಪಟ್ಟಿದ್ದು ವೆರಿ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ ಅಂತಲೇ ಹೇಳ್ಬೋದು. ಯಾರೆಲ್ಲ ಕನ್ನಡದಲ್ಲಿ ಸ್ಕೋರ್ ಮಾಡಬೇಕು, 20 ಔಟ್ ಆಫ್ 20 ಮಾರ್ಕ್ಸ್ನ ತೆಗಿಬೇಕು ಅಂತ ಇದ್ದಾರೆ ಕನ್ನಡದಲ್ಲಿ, ಈಸಿಯಾಗಿ ಈ ಒಂದು ಕ್ವಶನ್ ಪೇಪರ್ನ ಕರೆಕ್ಟಾಗಿ ಕಲ್ತ್ಕೊಂಡು ಹೋದರೆ ಈಸಿಯಾಗಿ ತೆಗಿಬೋದು ಅಂತಲೇ ಹೇಳ್ಬೋದಾಗಿದೆ. ಇದು ವೆರಿ ಇಂಪಾರ್ಟೆಂಟ್ ಆಗಿ ಫಿಕ್ಸ್ ಕ್ವಶನ್ಸ್ ಅಂತಲೇ ಹೇಳ್ಬೋದು. ಇದಿಷ್ಟು ಕ್ವಶನ್ಸ್ನ ಕರೆಕ್ಟಾಗಿ ಕಲ್ತ್ಕೊಂಡು ಹೋಗಿದ್ರೆ 100% ನೀವು ಸ್ಕೋರ್ ಮಾಡ್ಬೋದಾಗಿರುತ್ತೆ. ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಮಾಡಿದರೆ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮರಿದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಬಂದುಬಿಟ್ಟು 1 into 1 ಅಂದರೆ ಅವುಗಳ ಸೂಕ್ತ ಉತ್ತರವನ್ನು ಆರಿಸಿ ಸೂಕ್ತ ಉತ್ತರವನ್ನು ಆರಿಸಿ ಬರೀರಿ ಅಂತ ಇರ್ತೈತೆ. ಅಂದರೆ 4 ಆಯ್ಕೆಯನ್ನು ಕೊಟ್ಟಿರ್ತಾರೆ. ಅಂದರೆ MCQ ಕ್ವಶನ್ಸ್, ಜಸ್ಟ್ MCQ ಕ್ವಶನ್ಸ್ ಅಂತ ತಿಳ್ಕೊಳ್ಳಿ. 4 ಆಪ್ಷನ್ಸ್ನ ಕೊಟ್ಟಿರ್ತಾರೆ. ಅದರಲ್ಲಿ ಯಾವ್ದು ಸರಿ ಅನ್ನೋದನ್ನು ಬರಿಬೇಕಾಗುತ್ತೆ. ಮೊದಲನೇದಕ್ಕೆ ಒಂದು ಪೂರ್ಣ ಕ್ರಿಯಾಪದದೊಡನೆ ಸ್ವತಂತ್ರ ವಾಕ್ಯವಾಗಿರುವ ವಾಕ್ಯ ಯಾವುದು ಅಂತ ಕೇಳಿದರೆ ಇದಕ್ಕೆ ಆಪ್ಷನ್ ಬಂದುಬಿಟ್ಟು ಬಿ ಆಪ್ಷನ್ ಕರೆಕ್ಟ್ ಆಗುತ್ತೆ. ಸಾಮಾನ್ಯ ವಾಕ್ಯ ಅನ್ನೋದು ಕರೆಕ್ಟ್ ಆನ್ಸರ್. ಬಿ ಆಪ್ಷನ್ನ ನೀವು ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಅನ್ನೋದು ಸಿಗುತ್ತೆ ಅಂತಲೇ ಹೇಳ್ಬೋದಾಗಿದೆ. ನೆಕ್ಸ್ಟ್ ಬಂದುಬಿಟ್ಟು ಮೊದಲೆರಡು ಪದಗಳಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿ ಹೊಂದುವ ಸಂಬಂಧ ಪದವನ್ನು ಬರೀರಿ ಅಂತ ಕೇಳಿದ್ದಾರೆ. ಇದು 1 ಮಾರ್ಕ್ಸಿಗೆ ಇರುತ್ತೆ. ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್. ರಾಜ, ರಾಜರು, ಮಗು ಏನಾಗುತ್ತೆ ಅಂತ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ನ ಲಾಸ್ಟಿಗೆ ತೋರಿಸ್ತೀನಿ. ಬೇಡ, ಈಗಲೇ ತೋರಿಸ್ತೀನಿ ನಿಮಗೆ. ಮಗು ಅನ್ನೋದು ಮಕ್ಕಳು ಆಗುತ್ತೆ. ಈ ಥರ ಬರಿಬೇಕಾಗತ್ತೆ. ಮಕ್ಕಳು ಅನ್ನೋದನ್ನ ಬರಿಬೇಕಾಗತ್ತೆ ನೀವಿಲ್ಲಿ. ಈ ಥರ ಮಾಡಬೇಕು. ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು. ಎಲ್ಲದನ್ನು ನೋಡ್ಕೊಳ್ತಾ ಬನ್ನಿ. ವಿಡಿಯೋನ ಪಾಸ್ ಮಾಡಿ ಇಟ್ಕೊಂಡು ಸ್ಕ್ರೀನ್ಶಾಟ್ನ ತೆಗೆದಿಟ್ಕೊಳ್ಳಿ. ಆಮೇಲೆ ಮತ್ತೆ ಈ ಒಂದು ಕ್ವಶನ್ ಪೇಪರ್ ನಿಮಗೆ ಸಿಗದೇನೆ ಇರ್ಬೋದು. ಅದಕ್ಕೋಸ್ಕರ ಹೇಳ್ತಾ ಇರೋದು, ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. 3 into 1 3 ಕ್ವಶನ್ಸ್ನ ಕೊಟ್ಟಿರ್ತಾರೆ. ಒಂದೊಂದು ಕ್ವಶನಿಗೆ 1 ಮಾರ್ಕ್ಸ್ ಇರುತ್ತೆ. ಒಂದು ವಾಕ್ಯದಲ್ಲಿ ಜಸ್ಟ್ 1 ಲೈನಲ್ಲಿ ಬರೆದ್ರೆ ಆಯಿತು. ತಂದೆಯನ್ನು ಕರೆತರಲು ಹೋಗುವೆನೆಂದು ಹೇಳಿದವರು ಯಾರು ಅಂತ ಕೇಳಿದರೆ ಇದಕ್ಕೆ 1 ಮಾರ್ಕ್ಸ್, ಒಂದು ವರ್ಡಲ್ಲಿ ಬರೆದ್ರೆ ಆಯಿತು. ನೆಕ್ಸ್ಟ್, ಪುಲಿಕೆರೆ ಸೋಮನಾಥ ಕವಿಯ ಪ್ರಕಾರ ಗುರು ಎಂದರೇನು ಅಂತ ಕೇಳಿದರೆ ಇದಕ್ಕೂ ಅಷ್ಟೇ ಒಂದು ಲೈನಲ್ಲಿ ಬರೆದ್ರೆ ಸಾಕಾಗುತ್ತೆ. ಆನ್ಸರ್ ಫುಲ್ ಮಾರ್ಕ್ಸ್ ಸಿಗುತ್ತೆ. ಯುವಕನ ರೈಲಿನಲ್ಲಿ ಸಿಕ್ಕಿದ್ದ ಮುದುಕನ ಮನೆಗೆ ಏಕೆ ಬಂದನು ಅಂತ ಕೇಳಿದರೆ ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್ ಅಂತಲೇ ಹೇಳ್ಬೋದು. ಯಾವುದನ್ನು ಕೂಡ ಬಿಡಕ್ಕೆ ಹೋಗಬೇಡಿ. ಎಲ್ಲದೂ ಕೂಡ ಇಂಪಾರ್ಟೆಂಟ್ ಇದೆ. 8ನೇ ತರಗತಿ FA2 ಎಕ್ಸಾಮ್ಗೆ ಸಂಬಂಧಪಟ್ಟಿದಂತೆ. ನೆಕ್ಸ್ಟ್, ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಿಗೆ ಉತ್ತರಿಸಿ. ಅಂದರೆ 4 ಲೈನಲ್ಲಿ ಬರಿಬೇಕಾಗತ್ತೆ. ಇದು ಬಂದುಬಿಟ್ಟು 2 into 1 ಅಂದರೆ 2 ಮಾರ್ಕ್ಸಿಗೆ 1 ಕ್ವಶನ್ ಕೊಟ್ಟಿರ್ತಾರೆ. 2 ಮಾರ್ಕ್ಸು. ಜಸ್ಟ್ 4 ಲೈನ್ ಬರೆದ್ರೆ ಆಯಿತು. ರಾಜನನ್ನು ಪೀಠದಲ್ಲಿ ಕುಳ್ಳಿರಿಸಿ ಯಶೋಧರೆ ಏನೆಂದು ವಿನಂತಿಸುತ್ತಾಳೆ ಅಂತ ಕ್ವಶನ್ನ ಕೇಳಿದರೆ ಇದು ವೆರಿ ಇಂಪಾರ್ಟೆಂಟ್ ಕ್ವಶನು. ಈ ಥರದ ಕ್ವಶನ್ಸ್ಗಳನ್ನು ಕಲ್ತ್ಕೊಂಡಿರಿ, ಬರೋ ಚಾನ್ಸಸ್ ಇದೆ. ನೆಕ್ಸ್ಟ್, 1 into 3 ಅಂದರೆ ಒಂದು ಕವಿ ಪರಿಚಯನ ಬರೀಬೇಕಾಗುತ್ತೆ. ಕವಿ ಹುಟ್ಟಿದ ಸ್ಥಳ, ಜನ್ಮಸ್ಥಳ, ಕಾಲ, ಕೃತಿ, ಬಿರುದು, ಪ್ರಶಸ್ತಿ ಏನೇನು ಬಂದಿದೆ ಅದನ್ನೆಲ್ಲ ಬರೀಬೇಕಾಗುತ್ತೆ. ಇದಕ್ಕೆ ಬಂದುಬಿಟ್ಟು ಪುಲಿಗೆರೆ ಸೋಮನಾಥ ಅನ್ನೋದು ಅವ್ರ ಕವಿ. ಪುಲಿಗೆರೆ ಸೋಮನಾಥ ಅವ್ರ ಬಗ್ಗೆ ನೀವು ಬರೀಬೇಕಾಗುತ್ತೆ. ಅವ್ರು ಹುಟ್ಟಿದ ಯಾವಾಗ, ಜನ್ಮಸ್ಥಳ ಯಾವಾಗ, ಏನೇನು ಕೃತಿ ಬರೆದಿದ್ದಾರೆ, ಏನೇನು ಪ್ರಶಸ್ತಿ ಬಂದಿದೆ ಅವರಿಗೆ. ಇದೆಲ್ಲದನ್ನು ಡೀಟೇಲಾಗಿ ಬರೆದ್ರೆ ನಿಮಗೆ ಒಂದು 4 ಲೈನಲ್ಲಿ ಬರೆದ್ರೆ ನಿಮಗೆ 3 ಮಾರ್ಕ್ಸ್ ಸಿಗುತ್ತೆ. ಈಸಿಯಾಗಿ 3 ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದಾಗಿರುತ್ತೆ. ಕರೆಕ್ಟಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಕೆಳಗಿನ ಗಾದೆಗಳನ್ನು ವಿಸ್ತರಿಸಿ ಅಂತ ಇರುತ್ತೆ. 1 into 3 ಮಾರ್ಕ್ಸಿಗೆ ಒಂದು ಗಾದೆಯನ್ನು ಕೊಟ್ಟಿರ್ತಾರೆ. ಗಾದೆನ ಬರೀಬೇಕಾಗುತ್ತೆ. ಹೇಗೆ ಗಾದೆಯನ್ನು ಬರೀಬೇಕಂದ್ರೆ ಫಸ್ಟು ಪೀಠಿಕೆ ಬರೀಬೇಕಾಗುತ್ತೆ. ಹಾಗೆ ಪೀಠಿಕೆ ಬರೆದಾದ್ಮೇಲೆ ವಿಷಯ ಬರೀಬೇಕು. ಪೀಠಿಕೆ, ನೆಕ್ಸ್ಟು ವಿಷಯ ಬರೀಬೇಕು. ನೆಕ್ಸ್ಟ್ ಲಾಸ್ಟಿಗೆ ಉಪಸಂಹಾರ ಬರೆದ್ರೆ ಆಯಿತು. ಉಪಸಂಹಾರ ಬರೀಬೇಕು. ಈ ಥರ ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಎಲ್ಲದನ್ನು ಕರೆಕ್ಟಾಗಿ ಬರೀಬೇಕಾಗುತ್ತೆ. ಫಸ್ಟ್ ಪೀಠಿಕೆ ಬರೀಬೇಕಾಗುತ್ತೆ. ವಿಷಯ ಅಂದರೆ ಕಂಪ್ಲೀಟಾಗಿ ವಿವರಣೆ ಬರೀಬೇಕಾಗುತ್ತೆ. ಉಪಸಂಹಾರ ಲಾಸ್ಟಿಗೆ ಒಂದು 3 ಲೈನ್ ಬರೆದ್ರೆ ಆಗುತ್ತೆ. ಆವಾಗ ನಿಮಗೆ 3 ಮಾರ್ಕ್ಸ್ ಸಿಗುತ್ತೆ. ಏನೇನು ಕೊಟ್ಟಿದ್ದಾರೆ, ಕೋಪದಿಂದ ಕುಯ್ದ ಮಗು ಮತ್ತೆ ಬಂದಿತೆ ಅಂತ ಕೇಳಿದ್ದಾರೆ. ಇದನ್ನು ಬರೀಬೇಕಾಗುತ್ತೆ. ಅಥವಾ ಆಚಾರವೇ ಸ್ವರ್ಗ, ಅನಾಚಾರವೇ ನರಕ, ಯಾವ್ದು ಬೇಕಾದರೂ ಬರೀಬೋದಾಗುತ್ತೆ.
ಸೊ ನಿಮ್ಗೆ ಯಾವ್ದು ಈಸಿ ಅನಿಸುತ್ತೋ ಸೊ ಅದನ್ನು ಬರಿಬೋದು. ನೆಕ್ಸ್ಟ್ ಸಂದರ್ಭ ಸಹಿತ ಸ್ವಾರಸ್ಯ ಬರೆಯಿಸಿ, 3 ಮಾರ್ಕ್ಸಿಗೆ ಇರುತ್ತೆ. ಸೊ ಫಸ್ಟ್ ಆಯ್ಕೆ ಬರೀಬೇಕು, ಸಂದರ್ಭ ಬರೀಬೇಕು, ಸ್ವಾರಸ್ಯ ಬರೀಬೇಕು. ಎಲ್ಲದಕ್ಕೂ 1 ಮಾರ್ಕ್ಸ್. ಆಯ್ಕೆಗೆ 1 ಮಾರ್ಕ್ಸ್ ಇರುತ್ತೆ, ಸಂದರ್ಭಕ್ಕೆ 1 ಮಾರ್ಕ್ಸ್ ಇರುತ್ತೆ, ಸ್ವಾರಸ್ಯಕ್ಕೆ 1 ಮಾರ್ಕ್ಸ್ ಇರುತ್ತೆ. 3ಕ್ಕೂ 1 ಮಾರ್ಕ್ಸ್ ಇರುತ್ತೆ. ಸ್ನಾನವ ಮಾಡಿದರೇನು ಫಲ ಅಂತ ಕೇಳಿದರೆ, ಸೊ ಇದಕ್ಕೆ ನೀವು ಬರಿಬೇಕಾಗುತ್ತೆ. ಯಾವ ಕವಿ ಬರೆದಿದ್ದು, ಸೊ ಯಾವುದರಿಂದ ಆಯ್ಕೆ ಮಾಡಲಾಗಿದೆ, ಸೊ ಯಾವ ಪದ್ಯನ ಗದ್ಯನ ಬರೆದ್ಬಿಟ್ಟು ನೀವು ಆನ್ಸರ್ನ ಬರಿಬೇಕಾಗುತ್ತೆ. ಸೊ ಇದೆಲ್ಲದಕ್ಕೂ ಆನ್ಸರ್ನ ಲಾಸ್ಟಿಗೆ ತೋರಿಸ್ತೀನಿ, ನೀವು ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬೇಡಿ. ಸೊ ಈಗಲೇ ವಿದ್ಯಾರ್ಥಿಗಳು ನೆಕ್ಸ್ಟ್ ಕೊಟ್ಟಿರುವ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಅಂದರೆ 1 ಪೇಜ್ ಅಥವಾ 1.5 ಪೇಜ್ ಮಿನಿಮಮ್ ಬರೀಲೇಬೇಕು. ನಿಮಗೆ 4 ಔಟ್ ಆಫ್ 4 ಮಾರ್ಕ್ಸ್ ಸಿಗಬೇಕಂದ್ರೆ ಸೊ ನೋಡ್ತಗೋಣ. ದುಡ್ಡಿಲ್ಲದೆ ಕುಡಿಯಬಲ್ಲ ನೀರು ಸಿಗುತ್ತಿದ್ದ ಕಾಲದ ಬಗ್ಗೆ ಲೇಖಕರ ಅಭಿಪ್ರಾಯವೇನು ಅಂತ ಕೇಳಿದರೆ, ಸೊ ಇದ್ರ ಬಗ್ಗೆನೇ ನೀವು ಬರಿಬೇಕಾಗುತ್ತೆ. ಸೊ ಇದಕ್ಕೆ ಆನ್ಸರ್ನ ಲಾಸ್ಟಿಗೆ ಕೊಡ್ತೀನಿ. ನೀವು ಜಸ್ಟ್ ಈಗ ಕ್ವಶನ್ಸ್ನ ನೋಡ್ಕೊಳ್ಳಿ, ಕ್ವಶನ್ಸ್ನ ಒಂದು ಕಡೆ ಬರೆದಿಟ್ಕೊಳ್ಳಿ, ನೋಟ್ ಮಾಡಿಟ್ಕೊಳ್ಳಿ ಅಥವಾ ಸ್ಕ್ರೀನ್ಶಾಟ್ನ ತೆಗೆದಿಟ್ಕೊಳ್ಳಿ. ಸೊ ಆಮೇಲೆ ಓದೋಕ್ಕಾಗುತ್ತೆ. ಲೇಖಕಿಗೆ ಬೆಂಗಳೂರಿನಲ್ಲಿ ನೀರು ಕೊಡದ ಸಂಸ್ಕೃತಿಯ ಬಗ್ಗೆ ಆದ ಅನುಭವವನ್ನು ಬರೆಯಿರಿ ಅಂತ ಹೇಳಿದರು. ಸೊ ಯಾವ ಕ್ವಶನ್ ಬೇಕಾದ್ರೆ ಬರಿಬೋದು. ಸೊ 2ರಲ್ಲಿ ಸೊ ಈ ಕ್ವಶನ್ ಅಥವಾ ಈ ಕ್ವಶನ್ 2 ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಇದೆ. ಸೊ 2 ಕ್ವಶನಲ್ಲಿ ಯಾವ್ದು ಬೇಕಾದ್ರೆ ಬರಿಬೋದಾಗಿರುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಎಲ್ಲದಕ್ಕೂ ಆನ್ಸರ್ನ ನೋಡ್ತಗೋಣ. 8ನೇ ತರಗತಿ FA2 ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಸೊ ಎಲ್ಲದಕ್ಕೂ ಆನ್ಸರ್ನ ಕೊಟ್ಟಿದ್ದಾರೆ. ಇಲ್ಲಿ ಬಿ ಆಪ್ಷನ್ ಬಂದುಬಿಟ್ಟು ಸಾಮಾನ್ಯ ವಾಕ್ಯ ಅನ್ನೋದು ಕರೆಕ್ಟ್ ಆಗುತ್ತೆ. ಸೊ ಮಕ್ಕಳು ಅನ್ನೋದು ಕರೆಕ್ಟ್ ಆನ್ಸರು. ನೆಕ್ಸ್ಟ್ ಬಂದುಬಿಟ್ಟು 1 ಮಾರ್ಕ್ಸ್ ಕ್ವಶನ್, ಒಂದು ವರ್ಡ್ ಆನ್ಸರ್ ಬರೆಯೋದು. ಸೊ ತಂದೆಯನ್ನು ಕರೆತರಲು ಹೋಗುವನೆಂದು ಹೇಳಿದವರು ರಾಹುಲನ್ನು ಹೇಳಿದನು ಅನ್ನೋದು ಬರಿಬೇಕಾಗುತ್ತೆ. ವರ್ಣ ಮಾತ್ರಂ ಕಲಿಸಿದಾತನು ಗುರು ಎಂದು ಸೋಮನಾಥ ಹೇಳಿದ್ದಾರೆ ಅನ್ನೋದು ಆನ್ಸರ್ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ 5ನೇ ಕ್ವಶನಿಗೆ ಯುವಕನು ರೈಲಿನಲ್ಲಿ ಸಿಕ್ಕಿದ್ದ ಮುದುಕನ ಮನೆಗೆ ಕೆಲಸವನ್ನು ಕೇಳಲು ಬಂದನು ಅನ್ನೋದು ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ ಈ ಥರ ಬರೆದ್ರೆ ನಿಮಗೆ 3 ಮಾರ್ಕ್ಸ್ ಸಿಗುತ್ತೆ. ಒಂದೊಂದಕ್ಕೆ 1 ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟ್ ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ. ಸೊ ಸ್ವಲ್ಪ ನಾಯ್ಸ್ ಇದೆ ಸೊ ವಿಡಿಯೋದಲ್ಲಿ, ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ರಾಜನು ಪೀಠದಲ್ಲಿ ಕುಳ್ಳಿರಿಸಿ ಯಶೋಧರೆ ಏನೆಂದು ವಿನಂತಿಸುತ್ತಾಳೆ ಅಂತ ಕೇಳಿದರೆ, ಸೊ ಇದಕ್ಕೆ ಇಷ್ಟ ಆನ್ಸರ್ನ ಬರೀಬೇಕು. ಸೊ ಮತ್ತು ಇಲ್ಲಿ ಯಾವುದ್ಯಾವುದನ್ನು ನಾನು ಹೈಲೈಟ್ ಮಾಡಿದ್ದೇನೆ ಅಂದರೆ ಯಾವುದ್ಯಾವುದನ್ನು ನಾನು ಜಾಸ್ತಿ ಲೈನ್ ಹಾಕಿ ಹೈಲೈಟ್ ಮಾಡಿದ್ದೇನೆ, ಅಂಡರ್ಲೈನ್ ಮಾಡಿದ್ದೇನೆ. ಸೊ ಅದನ್ನು ಕರೆಕ್ಟಾಗಿ ನೆನಪಲ್ಲಿ ಇಟ್ಕೊಂಡ್ಬಿಟ್ಟು ಬರಿಬೇಕಾಗುತ್ತೆ. ಸೊ ಅದರಿಂದಲೇ ನಿಮಗೆ ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ 1x3 ಮಾರ್ಕ್ಸ್ ಪುಲಿಗೆರೆ ಸೋಮನಾಥರವ್ರ ಬಗ್ಗೆ ಬರಿಬೇಕಾಗುತ್ತೆ. ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್. ಪುಲಿಗೆರೆ ಸೋಮನಾಥ್ ಅವ್ರ ಬಗ್ಗೆ ಬರೆಯೋದು. ಸೊ ಕವಿ ಪರಿಚಯವನ್ನು ಬರೆಯೋದು. ಜಸ್ಟ್ ಅವ್ರು ಎಲ್ಲಿ ಹುಟ್ಟಿದ್ದು, ಯಾವ ಜಿಲ್ಲೆಯಲ್ಲಿ ಹುಟ್ಟಿದ್ದು, ಏನು ಕೃತಿ ಬರೆದಿದ್ದಾರೆ, ಏನು ಪ್ರಶಸ್ತಿ ಸಿಕ್ಕಿದೆ ಎಲ್ಲದನ್ನು ಬರೆದ್ರೆ ನಿಮಗೆ 3 ಮಾರ್ಕ್ಸ್ ಸಿಗುತ್ತೆ. ಇಷ್ಟು ಬರೆದ್ರೆ ಸಾಕಾಗುತ್ತೆ. ಇಲ್ಲಿ ಮಾರ್ಕ್ ಮಾಡಿ ತೋರಿಸ್ತೇನಲ್ಲ, ಸೊ ಇಷ್ಟು ಬರೆದ್ರೆ ಸಾಕಾಗುತ್ತೆ, ಫುಲ್ ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಸೊ 1x3 ಅಂದರೆ ಗಾದೆ ಮತ್ತು ಬರೀರಿ. ಸೊ ಈ ಥರ ಬರಿಬೇಕಾಗುತ್ತೆ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ ನಾನು ನಿಮಗೆ ಸ್ಕ್ರೋಲ್ ಮಾಡಿಬಿಟ್ಟೆ ತೋರಿಸ್ತೀನಿ. ಸೊ ಆವಾಗ ನಿಮಗೆ ಗೊತ್ತಾಗುತ್ತೆ ಕ್ಲೀನಾಗಿ. ಸೊ ಈ ಗಾದೆಗೆ ಇಷ್ಟು ಆನ್ಸರ್ನ ಬರಿಬೇಕಾಗತ್ತೆ. ಸೊ ಇಲ್ಲಿಂದ ಹಿಡಿದುಬಿಟ್ಟು ಸೊ ಇಲ್ಲಿವರೆಗೆ ಸೊ ಇಷ್ಟು ಆನ್ಸರ್ನ ಒಂದ್ಸತಿ ಓದ್ಕೊಳ್ಳಿ, ನಿಮ್ಗೆ ಅರ್ಥ ಆಗುತ್ತೆ. ಸೊ ನಿಮ್ಗೆ ಏನು ನೆನಪಿರುತ್ತೋ ಸೊ ಅದನ್ನೇ ಬರೀರಿ. ಏನು ಸೇಮ್ ಬಾಯಟ್ ಹೊಡೆದು ಬರಿಬೇಕಂತ ಏನಿಲ್ಲ. ಕನ್ನಡದಲ್ಲಿ ನೀವು ಏನು ಬರ್ತೀರೋ ಸೊ ಮಾರ್ಕ್ಸ್ ಸಿಗುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾರೆ. ಕರೆಕ್ಟಾಗಿ ಒಂದ್ಸತಿ ಓದ್ಕೊಳ್ಳಿ. ಸೊ ಆಮೇಲೆ ಬರೀರಿ. ನೆಕ್ಸ್ಟ್ ಬಂದುಬಿಟ್ಟು ಆಪ್ಷನ್ ಅಂದರೆ ಅಥವಾ ಈ ಕ್ವಶನ್ ಇದು ಬೇಕಾದ್ರೂ ಬರೀಬೋದು. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ, ಯಾವ್ದು ಬೇಕಾದ್ರೂ ಬರೀಬೋದಾಗುತ್ತೆ. ಸೊ ಇದಕ್ಕೂ ಕೂಡ ಇಷ್ಟು ಆನ್ಸರ್ನ ಬರೀಬೇಕಾಗುತ್ತೆ. ಸೊ ಆವಾಗ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಕರೆಕ್ಟಾಗಿ ನೋಡ್ಕೊಳ್ಳಿ ಏನೇನು ಬರೆದಿದ್ದಾರೆ. ಸೊ ಯಾವ್ದಾವ್ದು ಅಂಡರ್ಲೈನ್ ಮಾಡಿದ್ದೀನಿ, ಸೊ ಅದನ್ನು ಹೈಲೈಟ್ ಮಾಡಿದ್ದೀನಲ್ಲ, ಸೊ ಅದನ್ನು ಜಾಸ್ತಿ ಓದ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು 1x3 ಅಂದರೆ ಸಂದರ್ಭ ಸಹಿತ ಸ್ವಾರಸ್ಯ. ಸೊ ಯಾರು ಬರೆದಿದ್ರು ಈ ಮೇಲಿನ ವಾಕ್ಯವನ್ನು ಪುರಂದರದಾಸರು ಬರೆದ ಬೇವು ಬೆಲ್ಲದೊಡಲೇನು ಫಲ ಎಂಬ ಪದ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ ಅಂತ ಕೇಳಿದರೆ, ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದೆ. ಸ್ನಾನವ ಮಾಡಿದರೇನು ಫಲ ಅನ್ನೋದು. ಸೊ ಸಂದರ್ಭ ಈ ಥರ ಬರೀಬೇಕಾಗುತ್ತೆ. ಸಂದರ್ಭ ನೋಡ್ಕೊಳ್ಳಿ. ನೆಕ್ಸ್ಟ್ ಸ್ವಾರಸ್ಯ ಇಷ್ಟು ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಎಷ್ಟು 3 ಮಾರ್ಕ್ಸ್ ಸಿಗುತ್ತೆ. ಒಂದೊಂದಕ್ಕೆ 1 ಮಾರ್ಕ್ಸ್ ಇರುತ್ತೆ. ಸೊ ವೆರಿ ವೆರಿ ಇಂಪಾರ್ಟೆಂಟ್. ಇನ್ನು ನೆಕ್ಸ್ಟ್ 1x4 ಮಾರ್ಕ್ಸಿಗೆ ಕ್ವಶನ್ ಇದು. ದುಡ್ಡಿಲ್ಲದೆ ಕುಡಿಯಬಲ್ಲ ನೀರು ಸಿಗುತ್ತಿದ್ದ ಕಾಲದ ಬಗ್ಗೆ ಲೇಖಕರ ಅಭಿಪ್ರಾಯ. ಸೊ ಇದಕ್ಕೆ ಇಷ್ಟ ಆನ್ಸರ್ನ ಬರೆದಿದ್ದಾರೆ. ಸೊ ನೋಡ್ಕೋಬೇಕು. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಇದೆ ಇದು ಕ್ವಶನು. ಇದು ಫಿಕ್ಸ್ ಬಂದೇ ಬರುತ್ತೆ. ಇದೇ ಥರದ ಇದೇ ಕ್ವಶನ್ಸ್ಗಳು ರಿಪೀಟ್ ಆಗೋ ಚಾನ್ಸಸ್ ಇದೆ, ಅಥವಾ ಇದೇ ಪ್ಯಾಟ್ರನ್ನ ಕ್ವಶನ್ಸ್ಗಳು ಬೇರೆ ಕ್ವಶನ್ಸ್ಗಳು ಬರೋ ಚಾನ್ಸಸ್ ಇದೆ. ಸೊ ವೆರಿ ವೆರಿ ಇಂಪಾರ್ಟೆಂಟು. ನೆಕ್ಸ್ಟ್ ನೋಡಿದ್ರೆ ಲೇಖಕಿ ಬೆಂಗಳೂರಿನಲ್ಲಿ ನೀರು ಕೊಡದ ಸಂಸ್ಕೃತಿಯ ಬಗ್ಗೆ ಆದ ಅನುಭವವನ್ನು ಬರೀರಿ ಅಂತ ಕೇಳಿದರೆ, ಸೊ ಇದಕ್ಕೆ ನೀವು ಇಷ್ಟ ಆನ್ಸರ್ನ ಬರೀಬೇಕಾಗುತ್ತೆ. ಸೊ ವಿಡಿಯೋನ ಪಾಸ್ ಮಾಡಿಕೊಂಡು
ಸೊ ಕರೆಕ್ಟಾಗಿ ಸ್ಕ್ರೀನ್ಶಾಟ್ನ ತೆಗೆದಿಟ್ಕೊಳ್ಳಿ. ಸೊ ಇಷ್ಟು ಬರೆದ್ರೆ ನಿಮಗೆ ಫುಲ್ 4/4 ಮಾರ್ಕ್ಸ್ ಸಿಗುತ್ತೆ. ಕರೆಕ್ಟಾಗಿ ಇದೇ ಥರ ಬರಿಬೇಕಾ? ಇಲ್ಲ, ಸ್ವಲ್ಪ ಆಚೆ ಈಚೆ ಆದರೂ ಪರವಾಗಿಲ್ಲ, ನಿಮಗೆ 4 ಮಾರ್ಕ್ಸ್ ಸಿಗುತ್ತೆ. ಸೊ ಐ ಹೋಪ್ ಈ ಒಂದು ವಿಡಿಯೋದಲ್ಲಿ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. 8ನೇ ತರಗತಿ FA2 ಎಕ್ಸಾಮ್ಗೆ ಸಂಬಂಧಪಟ್ಟಿದಂತೆ ಕಂಪ್ಲೀಟ್ ಕ್ವಶನ್ ಪೇಪರ್ನ ಡಿಸ್ಕಸ್ ಮಾಡಿದ್ದೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಗ್ರೂಪ್ಸ್ ಆಗಿರ್ಬೋದು, ಸ್ಕೂಲ್ ಗ್ರೂಪ್ ಆಗಿರ್ಬೋದು, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಸೊ ಎಲ್ಲರಿಗೂ ಶೇರ್ ಮಾಡಿ, ಸೊ ಎಲ್ಲರಿಗೂ ಗೊತ್ತಾಗಲಿ ಅಂತ ಹೇಳ್ತಾ ಸೊ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.